ಈ ಹೌಲಿಂಗ್ ಸೌಂಡ್ ಕೇಳ್ತಿದಂಗೆ ಗೊತ್ತಾಗಿರುತ್ತೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ವೂಲ್ಫ್ ಬಗ್ಗೆ ಅಲ್ಲ, ದ ಡೊಮೆಸ್ಟಿಕ್ ವೂಲ್ಫ್ ಅಂದ್ರೆ ದ ಸೈಬೇರಿಯನ್ ಹಸ್ಕಿ. ಇವುಗಳ ಆರಿಜಿನ್ ನೋಡೋದಾದ್ರೆ ನಾರ್ತ್ ಈಸ್ಟರ್ನ್ ರಷ್ಯಾ ಅಂದ್ರೆ ಸೈಬೇರಿಯಾ. ಅಲ್ಲಿನ ಚುಕ್ಚಿ ಅನ್ನೋ ಟ್ರೈಬಲ್ ಪೀಪಲ್ಗಳು ಇವುಗಳನ್ನ ಡೆವಲಪ್ ಮಾಡಿದ್ರು. ಇವುಗಳನ್ನ ಸ್ಲೆಡ್ ಡಾಗ್ಸ್ ಅಂತಾನೂ ಕರೀತಾ ಇದ್ರು. ಹಿಮ ಪ್ರದೇಶದಲ್ಲಿ ಮತ್ತು ಕೊರಿಯೋ ಚಳಿಯಲ್ಲಿ ಮೈಲ್ಸ್ ಟುಗೆದರ್ ತುಂಬಾನೇ ಈಸಿಯಾಗಿ ಸ್ಲೆಡ್ ಕಾರ್ಡ್ ಗಳನ್ನ ಗ್ರೂಪ್ ಅಲ್ಲಿ ಎಳ್ಕೊಂಡು ಹೋಗೋದ್ರಲ್ಲಿ ಇವುಗಳು ಎತ್ತಿದ ಕೈ. ಆ ನಂತರ ಅರ್ಲಿ 20th ಸೆಂಚುರಿಲಿ ಇವುಗಳನ್ನ ಅಲಸ್ಕಾಗೆ ತರ್ತಾರೆ, ಅಲ್ಲಿನ ಸ್ಲೆಡ್ ರೇಸಿಂಗ್ ಗಳಿಗೆ ಬಳಸೋದಕ್ಕೆ. ಎಂತದ್ದೇ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ ಇದ್ರು ಈಸಿಯಾಗಿ ಸರ್ವೈವ್ ಆಗೋದಕ್ಕೆ ಇವುಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದೆ ಇವುಗಳ ಕೋಟ್. ಇವುಗಳು ಕೇವಲ ವರ್ಕಿಂಗ್ ಡಾಗ್ಸ್ ಆಗಿರ್ಲಿಲ್ಲ, ಬದಲಿಗೆ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ವು. ಅಲಸ್ಕನ್ ಮ್ಯಾಲ್ಮೂತ್ ಅಷ್ಟು ಹೆವಿ ಇಲ್ಲದೆ ಇರೋದ್ರಿಂದ ಎಂಡುರೆನ್ಸ್ ಮತ್ತು ಸ್ಪೀಡ್ಗೆ ಹೆಸರುವಾಸಿಯಾಗಿದ್ವು. ಒಂದೇ ಪಾರ್ಟ್ ಅಲ್ಲಿ ಎಲ್ಲಾನು ಹೇಳೋದಿಕ್ಕಾಗಲ್ಲ. ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೀತಿಯ ಹೆಚ್ಚಿನ ಪೆಟ್ ರಿಲೇಟೆಡ್ ಇನ್ಫಾರ್ಮೇಶನ್ಗೆ ನಮ್ಮ ಚಾನೆಲ್ನ ತಪ್ಪದೆ ಫಾಲೋ ಮಾಡಿ.